ಬ್ಯಾಕ್ ಗೈಸ್. ಸೊ ಇದು ನೆನ್ನೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ಮತ್ತೆ ಮಾರ್ನಿಂಗ್ ಎದ್ದು ನಾವು ಬಿಟ್ಟು ರೆಡಿ ಆಗಿದ್ದೀವಿ. ಸೊ ನೋಡಿ ನಾನು ಈ ರೀತಿ ರೆಡಿ ಆಗಿದ್ದೀನಿ. ಹೇಗಿದೆ ಗೈಸ್, ಚೆನ್ನಾಗಿದೆಯಲ್ವಾ? ಏನೋ ಗೊತ್ತಿಲ್ಲ, ಎಲ್ಲೋನೇ ಆಗೋಯಿತು. ನಾನು ನೆನ್ನೆನೂ ಯೆಲ್ಲೋ ಕಲರೇ ವೇರ್ ಮಾಡಿದೆ, ಇವತ್ತು ಯೆಲ್ಲೋ ಕಲರೇ ವೇರ್ ಮಾಡಿದ್ದೀನಿ. ಬಟ್ ಅದ್ರಲ್ಲಿ ಪರ್ಪಲ್ ಕಲರ್ ಇತ್ತು. ಬನ್ನಿ ನೋಡೋಣ ಏನೇನಿದೆ, ಹೇಗೆ ಹೋಗುತ್ತೆ ವಿಡಿಯೋ ಅಂತ ಹೇಳಿ. ಬಟ್ ಇಲ್ಲಿ ಮಾತ್ರ ಫುಡ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಗೈಸ್. ಯಾಕೆ ಅಂದರೆ ಫುಡ್ಡು ಸಪ್ಪೆ ನಮಗೆ ಕರೆಕ್ಟಾಗಿ ಸೆಟ್ ಆಗಲ್ಲ. ಬಟ್ ಮಂತ್ರಾಲಯದಲ್ಲಿ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು ನೈಟು. ನಮ್ಮ ಪಾಪು ನೋಡಿ ಈ ರೀತಿ ರೆಡಿಯಾಗಿದ್ದಾನೆ. ಬೆಳಗ್ಗೆ ಆಟ ಆಡೋ ಸಾಮಾನು ಕೇಳ್ತಾ ಇದ್ದಾನೆ. ಅದನ್ನ ಎತ್ತಿಟ್ಟಿದ್ದೀನಿ ಬ್ಯಾಗಲ್ಲಿ ಎತ್ತಿಟ್ಟಿದ್ದೀನಿ. ನಿನ್ನ ಬ್ಯಾಗಲ್ಲ, ದೊಡ್ಡ ಬ್ಯಾಗಲ್ಲಿ, ಬಟ್ಟೆ ಬ್ಯಾಗಲ್ಲಿ ಎತ್ತಿಟ್ಟಿದ್ದೀನಿ. ಸೊ ಬಟ್ಟೆ ಬ್ಯಾಗಲ್ಲಿ ಎತ್ತಿಟ್ಟಿದ್ದೀನಿ. ಇಲ್ಲಿ ಗೈಸ್, ರೂಮ್ ತೋರಿಸೋದು ಮರ್ತೋದೆ. ಏನಿಲ್ಲ, ನಾನು ನಿಮಗೆ ನನ್ನ ಒಂದು ಲಾಸ್ಟ್ ವೀಡಿಯೋದಲ್ಲಿ ರೂಮ್ ತೋರಿಸಿದ್ನಲ್ವಾ, ಇದು ಎಂಟ್ರೆನ್ಸು. ಸೊ ಇಲ್ಲಿಂದ ಬರ್ತಾನೆ ಒಂದು ನೋಡಿ ಈ ರೀತಿ ಸಿಂಗಲ್ ಬೆಡ್ ಹಾಕಿ ಇದೊಂದು ಹಾಲ್ ಥರ ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದು ಹಾಲ್ ಇದೆ, ಇಲ್ಲಿ 3 ಮೆಂಬರ್ಸ್ ಆರಾಮಾಗಿ ಮಲಗ್ಬೋದು. ಸೊ ಆಮೇಲೆ ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ, ಇಲ್ಲಿ ವಾಷಿಂಗ್ ಮಿಷಿನ್ ಕೊಟ್ಟಿದ್ದಾರೆ, ಇದು ವಾಶ್ರೂಮ್. ಇಷ್ಟೇ ಗೈಸ್ ರೂಮ್. ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ನಿಮಗೆ ಅದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗೈಸ್. ಬನ್ನಿ ಎಲ್ಲರೂ ರೆಡಿಯಾಗಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಪಾಪುಗೆ ಅಂತ ಹೇಳಿ ಇಡ್ಲಿ ತೊಗೊಂಡಿದ್ವಿ. ನನಗೆ ಟೊಮೊಟೊ ಬಾತು, ರೈಸ್ ಬಾತು ಗೊತ್ತಿಲ್ಲ, ಅದೊಂದು ತೊಗೊಂಡಿದ್ವಿ. ಹಾಗೆ ಲೆಮನ್ ರೈಸು ಮತ್ತು ನಮ್ಮ ಅಕ್ಕ ಖಾರ ಪೊಂಗಲ್ ಏನೋ ಇತ್ತು. ಸೊ ಅದನ್ನು ಆಲ್ಮೋಸ್ಟ್ ಇದೆ ಎಲ್ಲರೂ ತೊಗೊಂಡಿದ್ದು ಇಷ್ಟನ್ನೇ. ನೆನ್ನೆ ಊಟ ಕಂಪೇರ್ ಮಾಡಿದ್ರೆ ಇವತ್ತು ಊಟ ಓಕೆ ಅಂತ ಅನ್ನಿಸ್ತು. ಬಟ್ ಸಾಸಿವೆ ಚಿಟಪಟ ಅನ್ನಲ್ಲ ಗೈಸ್ ಈ ಹೋಟೆಲ್ಸ್ ಊಟದಲ್ಲಿ, ಅದಕ್ಕೆ ನನಗೆ ಬೇಜಾರಾಗೋದು. ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಂತ್ರಾಲಯದಲ್ಲಿ ಪ್ಲೇಸಸ್ ಇದೆಯಲ್ವಾ, ಸೊ ಆ ಪ್ಲೇಸಸ್ಗೆ ಹೋಗಬೇಕು. ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಮಂತ್ರಾಲಯನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಗೈಸ್. ಅಂದರೆ ಇಲ್ಲಿ ನಿಯರ್ ಬೈ ಯಾವ್ಯಾವ ಟೆಂಪಲ್ಸ್ ಇರುತ್ತಲ್ವ ಅದನ್ನೆಲ್ಲ ನಾನು ಈ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಫುಲ್ ವಿಡಿಯೋ ನೋಡಿ, ನಿಮಗೂ ಕೂಡ ನಾನು ಇಷ್ಟ ಆಗ್ಬೋದು. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇರೋದು ಫ್ರೆಂಡ್? ಇವಾಗ ಪಂಚಮುಖಿ ಆಂಜನೇಯ ಹೋಗ್ತಿದ್ದೀರಿ ಫ್ರೆಂಡ್. ನೀವು ಬರೋಂಗಿದ್ರೆ ಚೆನ್ನಾಗಿ ಫ್ರೆಂಡ್. ಚಲೋ. ಇವರು ಟೋಟಲ್ಲು 5 ಟೆಂಪಲ್ಸ್ ತೋರಿಸ್ತಾರಂತೆ. ಸೊ ಒಬ್ಬೊಬ್ಬರಿಗೆ 150 ಅಂತ ಹೇಳಿ ನಾವು ಇದ್ದಿದ್ದು ಇವಾಗ 7 ಮೆಂಬರ್ಸು ಪ್ಲಸ್ 3 ಮಕ್ಕಳಿದ್ರು. 3 ಮಕ್ಕಳದು ತೊಗೊಂಡಿಲ್ಲ ಅವರು, ನಮ್ಮದು ಮಾತ್ರ ತೊಗೊಂಡಿದ್ದು. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ, ಹೇಗಿರುತ್ತೆ ದೇವಸ್ಥಾನ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಗೈಸ್. ಫುಲ್ ವಿಡಿಯೋ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನಿಸುತ್ತೆ. ನನಗೆ ಇಂಟ್ರೆಸ್ಟಿಂಗ್ ಆಗಿದೆ, ಬಟ್ ನಿಮಗೇನು ನನಗೆ ಗೊತ್ತಿಲ್ಲ. ಇಂಟ್ರೆಸ್ಟಿಂಗ್ ಆಗಿದ್ರೆ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಆಟೋನ ಮುಂದಕ್ಕೆ ಹಾಕಪ್ಪ ಸ್ವಲ್ಪ ಅಂತ ಹೇಳಿಬಿಟ್ಟು ಯಾರೋ ಹೇಳಿದ್ರೆ ಪ್ರಜ್ವಲ್ ನನಗೆ ದೊಡ್ಡದಾಗಿ ಆಟೋ ಓಡ್ಸೋಕ್ಕೆ ಬರುತ್ತೆ ಅನ್ನೋ ಥರ ಹೋದಾಗ ಗೈಸ್, ಅಲ್ಲಿ ಬ್ರೇಕ್ ಎಲ್ಲಿ ಹಿಡಿಬೇಕು ಅನ್ನೋದೇ ಗೊತ್ತಿಲ್ಲ ಅವ್ನಿಗೆ. ಸೊ ಅದಕ್ಕೇನೆ ಆಮೇಲೆ ಆಟೋ ಅವರೇ ಬಂದುಬಿಟ್ಟು ಸ್ವಲ್ಪ ಮುಂದಕ್ಕೆ ಹಾಕಿದ್ರು. ಬಟ್ ಅವ್ನಿಗೆ ಆಟೋ ಓಡ್ಸೋಕ್ಕೆ ಬರುತ್ತಂತೆ, ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದ. ಆಮೇಲೆ ಅವರು ಬಂದಿದ ತಕ್ಷಣ ಇವ್ನು ಹಂಗೆ ಸೈಡಿಗೆ ದೂರ್ಕೊಬಿಟ್ಟ. ಸಣ್ಣ ಇದ್ರೆ ಇದೊಂದು ಅಡ್ವಾಂಟೇಜ್ ಗೈಸ್. ನಂತರ ದಪ್ಪ ಇದ್ರೇ ಎಲ್ಲಿ ದೂರ್ಕೋಬೇಕು ಅಂತ ಗೊತ್ತಿಲ್ದಿರ ಇಳಿಯಕ್ಕೆ ಹೋಗ್ತೀವಿ. ಬಟ್ ನೋಡಿ ಅವ್ನು ಸಣ್ಣ ಇರೋದಕ್ಕೆ ಆರಾಮಾಗಿ ಅಲ್ಲೇ ದೂರ್ಕೊಬಿಟ್ಟ. ಸೊ ಇವಾಗ ಹೊರಡ್ತಾ ಇದ್ದೀವಿ ಗೈಸ್. ಇವಾಗ ಮೊದಲಿಗೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದಿರೋದು. ಇವಾಗ ನಮ್ಮ ಬಾಸ್ ಆಂಜನೇಯ ಅವ್ರ ಹತ್ರ ಆಶೀರ್ವಾದ ತಗೊಂಡು ಅವ್ರನ್ನ ನೋಡಿಕೊಂಡು ಹೇಗಿದ್ದಾರೆ ಅಂತ ಕೇಳಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಡಿ ಅಂತ ಹೇಳಿ ಸೊ ನೆಕ್ಸ್ಟ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಆಲ್ಮೋಸ್ಟ್ ಯಾವ್ಯಾವುದು ರಾಘವೇಂದ್ರ ಸ್ವಾಮಿಗೆ ರಿಲೇಟೆಡ್ ಆಗಿರುತ್ತಲ್ವ ಅಂಥ ಪ್ಲೇಸಸ್ನ ತೋರಿಸ್ತಾರೆ ಇವರು. ಈ ಎತ್ತಿನ ಗಾಡಿಗಳೆಲ್ಲ ಎಲ್ಲೋ ಹೋಗ್ಬಿಡ್ತವೆ ಗೈಸ್. ಸೊ ಬನ್ನಿ ಎತ್ತಿನ ಗಾಡಿ ನೋಡಿದಾದ್ಮೇಲೆ ಅಪ್ಪಣ್ಣ ಆಚಾರ್ಯರ ಮನೇನ ಕೂಡ ತೋರಿಸಿದ್ರು ಇವರು. ಸೊ ಇದನ್ನು ಕೂಡ ನೋಡೋಣ. ಇಲ್ಲೂ ಕೂಡ ಬರ್ತಿದ್ದಾರೆ ನೋಡಿ, ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಂ ಕಲ್ಪವೃಕ್ಷಾಯ ನಮತಂ ಕಾಮಧೇನುವೆ. ಸೊ ಇದು ನಮ್ಮ ರಾಯರ ಮಂತ್ರ, ಇದನ್ನು ಕೂಡ ಬರೆದಿದ್ದಾರೆ. ಹಾಗೆ ಇಲ್ಲಿ ಕೃಷ್ಣ ಸರ್ಪ ರಾಯರ್ ಬಂದು ಪೂಜೆ ಮಾಡಿ ಹಾಲಿಟ್ಟಿದ ತಕ್ಷಣ ಕೃಷ್ಣ ಸರ್ಪ ಆಚೆ ಬಂದು ಹಾಲು ಕುಡಿತಾ ಇತ್ತಂತೆ. ಅದನ್ನೇ ಇಲ್ಲಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ಇವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಅಕ್ಕ ಕೇಳಿದಾಳೆ ಏನಿದ್ರದ್ದು ಸ್ಟೋರಿ ಅಂತ. ಸೊ ಆವಾಗ ಅವರು ಹೇಳಿದ್ರಂತೆ, ನನಗಿದು ಗೊತ್ತಿಲ್ಲ, ನಾನು ಮನೆಗೆ ಬಂದಮೇಲೆ ನಮ್ಮ ಅಕ್ಕ ಹೇಳೋದು, ನಾನು ಕೇಳಿದ್ದಕ್ಕೆ ಅವ್ರು ಹೇಳ್ತಾ ಇದ್ದಿದ್ದು ಅಂತ. ನಾನು ಮಿಡ್ಲಿಂದ ವಿಡಿಯೋ ಮಾಡಿದ್ದೆ, ಸೊ ಅದಕ್ಕೆ ನಾನು ಅವ್ರ ವಾಯ್ಸ್ ರೆಕಾರ್ಡ್ನ ಕೊಟ್ಟಿಲ್ಲ ಇಲ್ಲಿ ಅಷ್ಟೇ.
ಬಟ್ ಇಲ್ಲಿ ಯಾರಿಗಾದ್ರೂ ಮಕ್ಕಳಾಗಿಲ್ಲ ಅಂದರೆ ಅಥವಾ ಏನಾದರೂ ನಿಮ್ಮ ಆಸೆ ಏನಾದರೂ ಇದ್ದರೆ ಇಲ್ಲಿ ಬಂದುಬಿಟ್ಟು ತೆಂಗಿನಕಾಯಿ ಆ ಥರ ಏನಾದರೂ ತಂದು ಕೊಟ್ಬಿಟ್ಟು ಕೇಳ್ಕೊಂಡ್ರೆ ನೆರವೇರುತ್ತಂತೆ ಗೈಸ್. ಅದು ಅವ್ರು ಹೇಳ್ತಾ ಇದ್ದು, ನನಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಇದು ಅಪ್ಪಣ್ಣಾಚಾರ್ಯರ ಮನೆ. ಇಲ್ಲಿ ರಾಯರ್ ಬಂದು ವಿಶ್ರಾಂತಿ ಪಡ್ಕೊಳ್ತಾ ಇದ್ದಿದ್ದ ಜಾಗ ಇದು. ಸೊ ಅದಕ್ಕೋಸ್ಕರನೇ ಅಲ್ಲಿ ಕಾಯಿನ್ಸ್ ಹಾಕಿದ್ದಾರೆ ಅಂತ ಅನಿಸುತ್ತೆ. ಅದಾದಮೇಲೆ ನೆಕ್ಸ್ಟ್ ಟೆಂಪಲ್ಗೆ ಕರ್ಕೊಂಡು ಹೋಗಿದ್ರು. ಈ ಟೆಂಪಲ್ ಯಾವುದು ಅಂತಲೂ ಗೊತ್ತಿಲ್ಲ, ನಾನು ಇಲ್ಲಿ ಹೋಗಲಿಲ್ಲ ಕೂಡ ಒಳಗಡೆಗೆ. ನಮ್ಮ ಅಕ್ಕ ವಿಡಿಯೋ ಮಾಡ್ಕೊಂಡು ಬಂದು ಕೊಟ್ಲು. ಯಾಕೆಂದರೆ ಪಾಪು ಮಲಗಿದ್ರು, ನನ್ನ ಹಸ್ಬೆಂಡ್ ಮೇಲೆ ಫೈಟ್ ಮಾಡ್ಕೊಂಡು ನಾನು ಈ ದೇವಸ್ಥಾನಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋಗಬೇಕು, ಬಟ್ ಈ ಸಲ ಹೋಗೋಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ಈ ಟೆಂಪಲಲ್ಲಿ ರಾಯರು ಇಲ್ಲಿ ಊಟ ಅಂದರೆ ಅಡುಗೆ ಎಲ್ಲ ಮಾಡೋದಕ್ಕೆ ತಯಾರು ಮಾಡ್ಕೊಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಯಾವುದೋ ಬೇರೆ ವಿಡಿಯೋಗಳಲ್ಲಿ ಕೇಳಿದ್ದೆ, ನನಗೆ ಪ್ರಾಪರಾಗಿ ಗೊತ್ತಿಲ್ಲ. ಅದಾದಮೇಲೆ ನಾವು ಬಂದಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಎಲ್ಲೋದ್ರೂ ನಮ್ಮ ಬಾಸ್ದು ಜಾಸ್ತಿ ದೇವಸ್ಥಾನಗಳಿರುತ್ತಲ್ವ, ಬಟ್ ಇಲ್ಲಿ ವಿಡಿಯೋ ಫೋಟೋ ಅಲೋ ಇಲ್ಲ. ನಮ್ಮ ಅಕ್ಕ ವಿಡಿಯೋ ಮಾಡೋಕ್ಕೋಗಿ ಬೈಸ್ಕೊಂಡಿದ್ಲು, ಸೊ ನಾನು ಆ ಸಾಹಸ ಮಾಡಲಿಲ್ಲ. ಇತ್ತೀಚೆಗೆ ನಾನು ಒಂದು ಒಳ್ಳೆ ಹ್ಯಾಬಿಟ್ ಕಲ್ತಿದ್ದೀನಿ ಗೈಸ್. ಏನು ಗೊತ್ತಾ, ಎಲ್ಲಾದರೂ ಫೋಟೋ ವಿಡಿಯೋ ಅಲೋ ಇಲ್ಲ ಅಂದ್ರೆ ನಾನು ವಿಡಿಯೋಗಳು ಮಾಡ್ತಾ ಇದ್ದೀನಿ. ಇವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಫೋಟೋ ವಿಡಿಯೋಸ್ ಅಲೋ ಇರಲಿಲ್ಲ, ಸೊ ಅದಕ್ಕೆ ಅಲ್ಲಿ ತೋರ್ಸೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಆಂಜನೇಯದು ಬೆಡ್ ಮತ್ತು ಪಿಲ್ಲೋ ಇದೆಯಂತೆ, ಸೊ ಅದನ್ನು ತೋರಿಸ್ತೀನಿ ಬನ್ನಿ ಗೈಸ್. ಇದೆ ಆಂಜನೇಯ ಸ್ವಾಮಿದು ಬೆಡ್ಡು ಮತ್ತು ಪಿಲ್ಲೋ. ನನಗಿಲ್ಲಿ ಬೆಡ್ಶೀಟ್ ಕೂಡ ಕಾಣಿಸ್ತಾ ಇದೆ, ಹಾಗೆ ಅಲ್ಲೇ ಕೆಳಗಡೆ ಬರೆದಿದ್ದಾರೆ ಬೆಡ್ ಆ್ಯಂಡ್ ಪಿಲ್ಲೋ ಅಂತ ಹೇಳಿ. ಸೊ ಮೇ ಬಿ ಇದು ನೋಡೋದಕ್ಕೆ ಅದೇ ಥರ ಇದೆ, ಆದರೆ ಇದು ಏನು ಎತ್ತ ಅಂತ ನಮಗೆ ಗೊತ್ತಿಲ್ಲ. ಇಲ್ಲಿ ಏನು ಬರೆದಿರ್ತಾರೋ ಅದನ್ನು ಮಾತ್ರ ನಾವು ನೋಡೋಕ್ಕೆ ಸಾಧ್ಯ ಅಲ್ವಾ. ಸೊ ಇದನ್ನು ನೋಡಿಕೊಂಡು ಅಲ್ಲೇ ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ನಡ್ಕೊಂಡು ಲಕ್ಷ್ಮೀ ದೇವಸ್ಥಾನ ಇದೆ, ಸೊ ಅಲ್ಲಿ ಕೂಡ ಹೋಗಿದ್ವಿ. ಎಲ್ಲರಿಗೂ ಬಿಸಿಲಲ್ಲಿ ಸಾಕಾಗೋಗಿದೆ, ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ನಾವು ಆಲ್ಮೋಸ್ಟ್ ಒಂದಿಲ್ಲ ಅಂದರೂ 20 ಲೀಟ್ರ್ ಕ್ಯಾನ್ಗಳು ತೊಗೊಂಡಿದ್ವಿ ನೀರಿಗೆ. ಅದಾದಮೇಲೆ 2 ಲೀಟ್ರ್ ಬಾಟ್ಲುಗಳು ಒಂದು 5-6 ತೊಗೊಂಡಿದ್ವಿ. ಒಂದು ಲೀಟ್ರ್ ಬಾಟ್ಲು ಒಂದು 2-3 ತೊಗೊಂಡಿದ್ವಿ. ಸೊ ಸಿಕ್ಕಾಪಟ್ಟೆ ಕುಡಿದಿದ್ದೀವಿ ನೀರು, ಲೆಕ್ಕನೇ ಇಲ್ಲ ಬಿಡಿ. ಸೊ ಆಮೇಲೆ ನೋಡಿ ಇಲ್ಲಿ ಲಕ್ಷ್ಮೀ ದೇವಸ್ಥಾನ, ಅಲ್ಲೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ಮುಂದಕ್ಕಿದೆ ಇದು ಅಷ್ಟೇ. ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಪಾದಗಳಿಗೆ ಹಾಟ್ ಮಸಾಜ್ ಆಗ್ತಾಯಿತ್ತು ಗೈಸ್. ಅಂದರೆ ಬಿಸಿನೀರಲ್ಲಿ ಬಿಸಿ ನೀರಲ್ಲಿ ಕಾಲಿಟ್ರೆ ಹೆಂಗಿರುತ್ತೆ ಹಂಗಿತ್ತು ಗೈಸ್ ನಮ್ಮ ಕಾಲುಗಳು. ಎಲ್ಲರೂ ಇಲ್ಲಿ ದರ್ಶನ ಮಾಡಿಕೊಂಡು ಬರ್ತಾ ಇದ್ದಾರೆ. ಅಲ್ಲೂ ಕೂಡ ಹಾಕಿದ್ರು ವಿಡಿಯೋ ತೆಗಿಬೇಡಿ ಅಂತ. ಆಕಾಶ್ ಆ ಕಡೆಯಿಂದ ಇಂತೆಯಿಂದ ಬಂದು ತೆಗೆದುಬಿಟ್ಟ. ಸೊ ದೇವರ ದರ್ಶನಗಳು ನಿಮ್ಮೆಲ್ಲರಿಗೂ ಆಗಲಿ ಅಂತ ಇಟ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಪಾಪು ಹತ್ರನೂ ಅಷ್ಟೇ ಸಿಕ್ಕಾಪಟ್ಟೆ ಹೇಗೆ ಬೇಕು ಗೈಸ್. ಬಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ನಮ್ಮ ಪಾಪು ಓಕೆ, ಸ್ವಲ್ಪ ನಡೆದ ಪಾಪ, ಮತ್ತು ಯಾವುದೋ ಒಂದು ಹೊಟ್ಟೆಗೆ ಹಾಕ್ಕೊಂಡ, ಮತ್ತು ಅವ್ನ ಪಾಡಿಗೆ ಒಂದು ಮಲ್ಕೊಂಡ, ಚೆನ್ನಾಗಿತ್ತು ಗೈಸ್. ನಮ್ಮ ಅಕ್ಕ ಮಕ್ಕಳು ಲಾಸ್ಟ್ ಸ್ವಲ್ಪ ಹೆಲ್ತ್ ಹಾಳಾಯ್ತು ಅವ್ರಿಗೆ. ಗೈಸ್ ನಾನು ನಿಮಗೆ ಒಂದು ಟ್ರಿಪ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಫಸ್ಟ್ ದೇವ್ರ ದರ್ಶನ ಮಾಡ್ಕೊಬಿಡಿ. ಏನು ಗೊತ್ತಾ, ಟ್ರಿಪ್ಗೆ ಎಲ್ಲಾದರೂ ಮಕ್ಕಳನ್ನ ಕರ್ಕೊಂಡು ಬಂದಾಗ ದಯವಿಟ್ಟು ಅವ್ರಿಗೆ ಮ್ಯಾಂಗೋ ಕೊಡೋಕೆ ಹೋಗಬೇಡಿ, ಹುಳಿ ಐಟಮ್ ಕೊಡೋಕೆ ಹೋಗಬೇಡಿ. ಆ ಹುಳಿ ಐಟಮ್ ತಿಂತಾರೆ, ಮತ್ತು ಅದ್ರ ಹಿಂದಿಂದ ಏನೇನೋ ತಿಂತಾ ಇರ್ತಾರೆ, ಮಕ್ಕಳು ಗೊತ್ತಾಗಲ್ಲ. ಸೊ ಆದಷ್ಟು ಪೇರೆಂಟ್ಸ್ ನೋಡ್ಕೊಳ್ಳಿ. ಯಾಕೆ ಅಂತಂದರೆ ನಮ್ಮ ಮಕ್ಕಳಿಗೆ ನಾವು ಮ್ಯಾಂಗೋ ಕೊಟ್ವಿ, ಆಮೇಲೆ ಅವ್ರು ವಾಟರ್ ಮಿಲನ್ನು ಮತ್ತು ಕರ್ಡ್ ರೈಸ್ ತಿಂದಮೇಲೆ ಅವರಿಗೆ ವಾಮಿಟಿಂಗ್ ಸ್ಟಾರ್ಟ್ ಆಯಿತು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಯ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಇದು ಲಕ್ಷ್ಮೀ ದೇವಸ್ಥಾನ ಫ್ರೆಂಡ್ಸ್. ಸಾಕು ಫ್ರೆಂಡ್ಸ್. ಇದೆ ಫ್ರೆಂಡ್. ಬ್ಲ್ಯಾಕಿ ಫ್ರೆಂಡ್ಸ್, ಬ್ಲ್ಯಾಕಿ. ಅದು ವೈಟ್ ಆಗ್ತಿಲ್ಲ ಫ್ರೆಂಡ್. ವೈಟ್ ಇಲ್ಲ ಫ್ರೆಂಡ್ಸ್, ಅವರು ಒರಿಜಿನಲ್ ಕಲರ್ ಫ್ರೆಂಡ್. ನೋಡಿ ಫ್ರೆಂಡ್ಸ್, ಇದು ಬ್ಲ್ಯಾಕಿ. ಓಕೆ ಫ್ರೆಂಡ್ಸ್, ಬೈ ಫ್ರೆಂಡ್ಸ್. ನೆಕ್ಸ್ಟ್ ಟೆಂಪಲಲ್ಲಿ ಮೀಟ್ ಆಗೋಣ ಫ್ರೆಂಡ್ಸ್. ಬೈ ಫ್ರೆಂಡ್ಸ್. ಗೋಶಾಲೆ ಇರಿ ಫ್ರೆಂಡ್ಸ್, ವೆಯ್ಟ್ ಮಾಡಿ ತೋರಿಸ್ತೀನಿ ಇರಿ ಫ್ರೆಂಡ್ಸ್. ಏನಿಲ್ಲ ಬರ್ರಿ. ಹಾಂ ಕಾಣಿಸ್ತಾ ಫ್ರೆಂಡ್ಸ್, ಇರಿ ಫ್ರೆಂಡ್ಸ್. ಆಮೇಲೆ ಇದು ಪಂಚಮುಖಿ ಆಂಜನೇಯ ಸ್ವಾಮಿಯವ್ರದ್ದು ಪಾದರಕ್ಷೆಗಳಂತೆ ಗೈಸ್. ಆಮೇಲೆ ಇಲ್ಲಿ ಎಲ್ಲರೂ ಅಡುಗೆಗಳು ಮಾಡ್ಕೊಳ್ತಾ ಇದ್ರು ಗೈಸ್, ಬಟ್ ತಿನ್ನಕ್ಕೆ ಮಾತ್ರ ಯಾರೂ ಕೊಡಲಿಲ್ಲ. ಏನು ಅದೆಲ್ಲ ವಿಡಿಯೋ ಮಾಡ್ತಾ ಇದ್ದೀರಾ? मेरे इंडिया नहीं लेने लोग मने वो आना ब्रेक अना आ रही हो आना ड्रिफ्ट ನೋಡಿ ಫ್ರೆಂಡ್ಸ್, ಇವರೇ ಯೂಟ್ಯೂಬರ್. ಇವರೇ ನೋಡಿ ಇನ್ನೊಬ್ಬ ಯೂಟ್ಯೂಬರ್. ದೇವಸ್ಥಾನದಲ್ಲಿ ವಿಡಿಯೋ ಮಾಡಬೇಡಿ ಅಂದ್ರೂ ವಿಡಿಯೋ ಮಾಡ್ತಾರೆ ಇವರೇ ಫ್ರೆಂಡ್ಸ್. ಇವತ್ತಂತೂ ಸರಿಯಾಗಿ ಮುಗಿಸ್ಕೊಂಡ್ರು
ಸುರ್ಸುರ್ಯಾಗಿ ಉಗಿಸ್ಕೊಂಡ್ರು ಫ್ರೆಂಡ್ಸ್. ಇಬ್ರು ಪುರೋಹಿತರು ಅಂತ ಹೋಗಿದ್ರು ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್. ಆಮೇಲೆ ಸಿಗೋಣ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಇದು ನಾವು ಎಲ್ಲ ದೇವಸ್ಥಾನ ನೋಡ್ಕೊಂಡು ಬರ್ತಿರ್ಬೇಕಾದ್ರೆ ಈ ಬ್ರಿಡ್ಜ್ ಸಿಗುತ್ತೆ. ಸೊ ಇಲ್ಲಿ ತುಂಗಭದ್ರಾ ಡ್ಯಾಮ್ ಅನಿಸುತ್ತೆ ಇದು, ಅಂದರೆ ಕೆಳಗಡೆ ನೀರು ಹರಿತಾ ಇರುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ವಿಡಿಯೋ ಮಾಡಿಸಿದ್ದೆ. ತುಂಬ ಚೆನ್ನಾಗಿದೆ ಅಲ್ವಾ, ಇಲ್ಲಿ ಫೋಟೋಶೂಟ್ಗಂತೂ ಸಖತ್ತಾಗಿರುತ್ತೆ. ಹಾಗೆ ಇಲ್ಲಿ ಮೂವರು ನೋಡಿ ಹೇಗೆ ಆಟ ಆಡ್ತಾ ಇದ್ದಾರೆ. ಅವ್ರ ಮೂವರದ್ದು ಸ್ಮೈಲ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಒಂದೇ ಫ್ರೇಮಲ್ಲಿ ಸಖತ್ತಾಗಿದೆಯಲ್ಲ. ಈಗಿನ ಕಾಲದಲ್ಲಿ ಕುರಿಗಳ ಮೇಯಿಸೋನೆ ಸಾವುಕಾರ ಅಂದರೆ ಈ ಅಪ್ಪ ಇನ್ನಿಷ್ಟು ಸಾವುಕಾರ ಇರ್ಬೋದು ಗೈಸ್. ಎಷ್ಟು ಬರ್ತಿತ್ತು ಗೊತ್ತಾ, ಇವು ಕುರಿಗಳು ಮೇಕೆಗಳು ಗೊತ್ತಿಲ್ಲ, ಬಟ್ ಒಂದರಿಂದ ಒಂದು ಬರ್ತಾನೆ ಇತ್ತು ಗೈಸ್. ಇದೆಲ್ಲ ನೋಡಿಕೊಂಡು ನಾನು ಮತ್ತೆ ನಿಮಗೆ ಸಂಜೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸಂಜೆ ಈಗ ರಾಯರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ವಿ. ಬೆಳಗ್ಗೆ ಆಲ್ಮೋಸ್ಟ್ ಎಲ್ಲಾನು ಕವರ್ ಮಾಡ್ಕೊಂಡು ಬಂದ್ವಿ. ಅದ್ರಲ್ಲಿ ಒಂದು ಟೆಂಪಲ್ ಮಾತ್ರ ನಾನು ಹೋಗಿರಲಿಲ್ಲ, ಪಾಪು ಬಂದ್ಬಿಟ್ಟಿದ್ದ. ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ರಾಘವೇಂದ್ರ ಸ್ವಾಮಿ ಅವ್ರದ್ದು ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಮಾರ್ನಿಂಗ್ ನೋಡಿದ್ರಲ್ವ ಯಾವ ಪ್ಲೇಸ್ ಕವರ್ ಮಾಡಿದ್ವಿ ಅಂತ ಹೇಳಿಬಿಟ್ಟು ಪರ್ ಹೆಡ್ 150 ತಗೊಂಡ್ರು. ನಾವು 100 ರೂಪಾಯಿನ ಕೊಟ್ವಿ. ಸೊ ಬನ್ನಿ ಗೈಸ್, ಇವಾಗ ಒಂದ್ಸಲ ದರ್ಶನ ಮಾಡ್ಕೊಂಡು ಆಮೇಲೆ ನಾವು ಮನೆ ಕಡೆ ಪ್ರಯಾಣ ಮಾಡ್ತೀವಿ. ಈಗ ರಾಯರ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಆಚೆ ಕೂತಿದ್ವಿ ಗೈಸ್. ಹಾಗೆ ಒಂದು ಕ್ಲಿಪ್ ತೊಗೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಫೋಟೋ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಅದೆಲ್ಲ ತೊಗೊಂಡು ನಾವು ಮನೆ ಕಡೆ ಹೊರಡ್ತೀವಿ. ನಮಗೆ ಟ್ರೈನ್ ಇರೋದು 9 ಗಂಟೆಗೆ ಗೈಸ್. ಸೊ ಅದಕ್ಕೋಸ್ಕರನೇ ಇಲ್ಲಿ ರಾಯರ ದರ್ಶನ ಎಲ್ಲ ಮಾಡ್ಕೊಂಡಿದ್ದಾಯಿತು. ಸೊ ಇಲ್ಲಿ ಪ್ರಸಾದ ಬೇರೆ ಕಡೆ ಕೊಡ್ತಾರಂತೆ, ನನಗೆ ಗೊತ್ತಿಲ್ಲದೆ ಈ ಶಾಪ್ಸ್ ಎಲ್ಲ ತೊಗೊಬಿಟ್ಟೆ. ಆಮೇಲೆ ನಮ್ಮ ಪಾಪುನ ಫೋಟೋ ಸೆಲೆಕ್ಟ್ ಮಾಡ್ತಾನೆ ನೋಡಿ. ಏನು ಬೇಕು ಅಣ್ಣ? ಒಂದು ನಿಮಿಷ, ಯಾವುದಮ್ಮ ಕೊಡಿಲಿ, ಎತ್ಕೊಡು. ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಫೋಟೋ ಎತ್ಕೊಡು. ಇದಿಷ್ಟ ಆಯ್ತಾ? ಕೊಡಿಲಿ. ಸೊ ನಮ್ಮ ಪಾಪು ಸೆಲೆಕ್ಟ್ ಮಾಡಿರೋ ಫೋಟೋ ಗೈಸ್ ರಾಯರ್ದು. ನಮ್ಮಮ್ಮ ಅವ್ರಿಗೆ, ನನಗೆ, ನಮ್ಮ ಅಕ್ಕವ್ರಿಗೆ ಮೂವರೆಗೂ ಇದೇ ಥರ ಫೋಟೋ ತೊಗೊಂಡೆ. ಆಮೇಲೆ ಫೈನಲ್ ಆಗಿ ಇವಾಗ ರಾಯರ್ಗೆ ಬಾಯ್ ಬಾಯ್ ಹೇಳಿ ನಾವು ಊರ ಕಡೆ ಹೊರಟ್ವಿ. ಸೊ ಇಷ್ಟು ಗೈಸ್ ಇವತ್ತಿನ ವ್ಲಾಗು. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.